ನಮ್ಮನೆ ಅಜ್ಜಿ ಅಂತ ಉಪ್ಪಿಲ್ಲಕ್ಕ ಮನೆಗೆ ಹೋಗ್ಬೇಕು ಅವ್ರ ಮನೆಗೆ ನಮ್ಮನೆ ಅಜ್ಜಿ ಅಂತ ಉಪ್ಪು ಯೂಸ್ ಮಾಡಲ್ಲ ಸುಮ್ಮನೆ ಅದಕ್ಕೆ ಅದೇ ಗೋಪಿ ಅಣ್ಣ ಮನೆಗೆ ಹೋದ್ರೆ ಈ ಸಾಮಾನು ಕೊಡಾಕ ನಿಮ್ಗೆ ಇವಾಗ ಪಾಠ ಮಾಡ್ತೇವ್ರಿ ಇದು ಹೇಳ್ಕೊಡ್ತೇವೆ ಗುಡ್ ಈವ್ನಿಂಗ್ ಸರ್. ಹಾ ಕೇಳಿಸ್ತಿದೆ ಹೇಳಿ ಸರ್. ಹಾ ಕೇಳಿಸ್ತಿದೆ ಹೇಳಿ ಸರ್. ಹಲೋ. ಹಾ ಹೇಳಿ ಸರ್ ಕೇಳಿಸ್ತಿದೆ. ಸೊ 6 ಜನ ಆದ್ರಿ ಅನ್ಸುತ್ತೆ ಅಲ್ವಾ? ಕೇಳಿಸುತ್ತಾ? ಹಲೋ. ಕೇಳಿಸ್ತಿದೆ ಸರ್. ಹಲೋ. ಹಲೋ ಹೇಳಿ ಸರ್. ಹಲೋ ಗುಡ್ ಈವ್ನಿಂಗ್ ಸರ್. ಹಲೋ ಹಲೋ. ಹಲೋ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸತ್ತೆ ಹೇಳಿ ಸರ್. ಹಲೋ. ಕೇಳಿಸ್ತಾ ಇದೆಯಾ? ಹಲೋ ಹಲೋ. ಹೇಳಿ ಸರ್ ಕೇಳಿಸ್ತಿದೆ. ಹಲೋ. ಕೇಳಿಸ್ತಾ ಇದೆಯಾ? ಹೇಳಿ ಸರ್. ಹಾ ಓಕೆ. ಅದೇ ಇಷ್ಟೊತ್ತು ಮೈಕ್ ವರ್ಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಐ ವಾಸ್ ನಾಟ್ ಏಬಲ್ ಟು ಹಿಯರ್ ಎನಿಥಿಂಗ್ ಫ್ರಮ್ ಯು, ಸೊ ಐ ಜಸ್ಟ್ ವೇಟೆಡ್. ಶುರು ಮಾಡ್ಬೋದಲ್ಲ? ಓಕೆ. ಐ ಥಿಂಕ್ ವಿ ಆರ್ ಇನ್ ಆಲ್ ಎಷ್ಟು ಜನ ಇದ್ದೀವಿ? 8 ಜನ ಇದ್ದೀವಿ. ಪರವಾಗಿಲ್ಲ, ಲಾಸ್ಟ್ ಟೈಮು 8 ಇದ್ವಿ. ಸ್ಟಾರ್ಟ್ ಮಾಡ್ಬೋದು ಅನ್ಸುತ್ತೆ. ಸೊ ಲೆಟ್ ಮೀ ಶೇರ್ ದ ಸ್ಕ್ರೀನ್. ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನು? ಆರ್ ಯು ಏಬಲ್ ಟು ಸಿ ದ ಸ್ಕ್ರೀನ್? ನೋ ಸರ್. No. No, let us see. Wait. ಓಕೆ ಸರ್. ಕಾಣಿಸ್ತಿದೆ ಅಲ್ಲ? You are able to see the screen?
No, sir. Not yet. What No, are you sir. seeing otherwise? ಏನ್ ಕಾಣುತ್ತೆ? Otherwise, what are you seeing? Hello? ಹಾ ಸರ್. ಸ್ಕ್ರೀನ್ ಕಾಣುತ್ತಲ್ಲ ಈಗ? ಇಲ್ಲ ಸರ್. ಈಗಲೂ ಇಲ್ವಾ? ಕೊಟ್ಟಿದ್ದೀನಲ್ಲ. ಶೇರ್ ಸ್ಕ್ರೀನ್. ಎಸ್ ಸಾರಿ, ಇನ್ನು ಶೇರ್ ಮಾಡಿರ್ಲಿಲ್ಲ. ಈಗ ಕಾಣ್ಬೋದಲ್ಲ? Yes, sir. ಈಗ ಕಾಣಿಸ್ತಿದೆ ಅನ್ಸುತ್ತೆ. Yes, ಓಕೆ sir. Visual, sir. ಓಕೆ ನಾನು ಸ್ಕ್ರೀನ್ ಶೇರ್ ಕೊಟ್ಟಿರ್ಲಿಲ್ಲ, ಸಾರಿ. ಸೊ Okay, sir. ಕೆಲವು ಸಲ ಹಿಂಗಾಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಬೌಟ್ 6:05 ಆಯ್ತು ಅಂತ ಅನ್ಸುತ್ತೆ. ಸೊ ಬೇಸಿಕಲಿ ಇದುವರೆಗೂ ವಾಟ್ ವಿ ಹ್ಯಾವ್ ಡನ್ ಇಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಆಫ್ ಇಂಟೆಂಡಿಂಗ್ ಟು ಲರ್ನ್ ಅಬೌಟ್ 4-year series. As a preliminary study, we looked at periodic functions and periodicity of functions. Then we looked at even and odd functions. Then we also looked at orthogonality of functions. Even and odd functions andre if f of x is equal to f of minus x adre even aaytu. If f of x is equal to f of minus x is equal to minus f of x ಅಂತ ಆದ್ರೆ ಅವಾಗ ಆಡ್ ಫಂಕ್ಷನ್ ಅಂತ ಆಗುತ್ತೆ ಅಂತ ನೋಡಿದ್ವಿ. ಅಂಡ್ ಪ್ರಿನ್ಸಿಪಲಿ ಬಹಳ ಮುಖ್ಯವಾಗಿ ನಾವು ನೆನ್ಪಿಟ್ಕೋಬೇಕಾದ ವಿಷಯ ಅಂತಂದ್ರೆ as far as even and odd functions are concerned, the fact that an even function is symmetric about the y-axis and the odd functions are symmetric about the origin. ಮುಂದೆ ಪ್ರಾಬ್ಲಮ್ಸ್ ತಗೊಂಡಾಗ actually you are given a function and you are asked to say whether they are even or odd, and you are asked to sketch. ಗ್ರಾಫ್ ಹಾಕಿ ಅಂತ ಕೇಳ್ತಾರೆ. ಆ ಗ್ರಾಫ್ ಹಾಕಿ ಅಂತ ಕೇಳಿದಾಗ ಮತ್ತೆ ಈವನ್ ಅಥವಾ ಆಡ್ ಅಂತ ಕೇಳಿದಾಗ instead of bothering about trying to say whether it is even and odd or odd by just trying to calculate, you can simply plot the graph and see if it is symmetric about y-axis. You make one conclusion. If it is symmetric about the origin, you say it is an odd function. So that can also be done. That's easier done actually. Ultimately, now we want to look at some properties of the Fourier series, etc. Exponential function form of the Fourier series, Fourier transforms ella madಬೇಕು. So to start with, ಇವತ್ತಿಗೆ Fourier series in the time domain ಅಂತ ತಗೊಳ್ಳೋಣ. Fourier series in the time domain ಅಂತ ಹೇಳಿದಾಗ what actually happens is most of the electronic signals that you come across in life, they are all time dependent. For example, ನಾವು ಮಾತಾಡಿದ್ರೆ ಪ್ರತಿಯೊಂದು ಅಕ್ಷರವು ಪ್ರತಿ ಪದವು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಎಂಡ್ ಆಗುತ್ತೆ. ಆ ಸಿಗ್ನಲ್ ಸ್ವಲ್ಪ ಹೊತ್ತು ಮಾತ್ರ ಎಕ್ಸಿಸ್ಟ್ ಆಗುತ್ತೆ. ಅದೇ ತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್. ಆಮೇಲೆ ನೀವು ಎಲೆಕ್ಟ್ರಾನಿಕಲಿ ನೀವು ಜನರೇಟ್ ಮಾಡ್ಬೋದು ಸಿಗ್ನಲ್ಸ್ ಅನ್ನ ಬೈ rigging up circuits. You can also produce your own electronic signals. If you plot all these signals against time, that is, take the amplitude of these signals along the y-axis and time along x-axis, you will get graphs. You call them as time domain signals or time domain graphs. These time domain signals, they can also be periodic. So in our example ತಗೊಂಡಿದ್ದೀನಿ, what I have tried to do is simply plot the sine function. Left side ಅಲ್ಲಿ ಇರ್ತಕ್ಕಂಥ ಫಿಗರ್, it is simply plotting the sine function over a period t. ಬಲಗಡೆ ಇರ್ತಕ್ಕಂಥದ್ದು it's a cosine function over the same period t. ಒಂದು ಸೈನ್ ಫಂಕ್ಷನ್ ಮತ್ತೊಂದು ಕೊಸೈನ್ ಫಂಕ್ಷನ್. ಸೊ ಇಫ್ ಲುಕ್ ಅಟ್ ದ ಫ್ರೀಕ್ವೆನ್ಸಿ ಅಂತ ನೀವು ನೋಡೋದಾದ್ರೆ f is equal to 1/t ಗೊತ್ತೇ ಇದೆ ನಿಮಗೆ, reciprocal of the period. Therefore the angular frequency omega becomes 2πf, which is 2π/t or simply 2π/ft. We also know that sine of n omega t is equal to sine omega times t plus t. Sine omega t plus 2t, sine omega t plus 3t, so on up to sine omega t plus nt. In other words, because its sine is a periodic function, at the end of every period it will come back to the same state. Therefore, it only exists between
ದಿ ಇಂಟರ್ವಲ್ ಟಿ ಅಂತ ಆಯ್ತು. ಅದನ್ನು ಉಪಯೋಗಿಸ್ಕೊಂಡಾಗ ನಾವು ಸೈನ್ ಆಫ್ ಎನ್ ಟಿ ಅನ್ನೋದು ಸೈನ್ ಆಫ್ ಎನ್ ಒಮೆಗಾ ಟಿ ಅಂತ ಆಗುತ್ತೆ. ಕಾಸ್ ಆಫ್ ಎನ್ ಟಿ ಅನ್ನೋದು ಕಾಸ್ ಎನ್ ಒಮೆಗಾ ಟಿ ಅಂತ ಆಗುತ್ತೆ. ದೇರ್ಫೋರ್ ಲಿಮಿಟ್ಸ್ ಸಾಮಾನ್ಯವಾಗಿ ನಾವು -π ಟು +π ಅಂತ ಏನ್ ತಗೊಳ್ತೀವಿ ಸೈನ್ ಫಂಕ್ಷನ್ಗೆ, ಅದನ್ನು ನಾವಿಲ್ಲಿ 0 to t ಅಂತ ತಗೋಬಹುದು. ಸೊ ದೇರ್ಫೋರ್ ದಿ periodic signals that we are talking about, whose Fourier representation we want to produce, they can also be treated as functions in the time domain. Therefore, what happens is, you can take the Fourier series in the time domain to be, therefore, is equal to f of t now. T is the time variable, a0 by 2 as usual, the constant term, sigma n equals 1 to infinity, an cos n omega t ಅಂತ ಆಗುತ್ತೆ, plus sigma n equals 1 to infinity, bn sin n omega t ಅಂತ ಆಗುತ್ತೆ. ಅದರಿಂದ the Fourier coefficients ಇದೆಯಲ್ಲ, ಆ Fourier coefficients, they become a0 is equal to 1 by pi. Therefore, ಇಲ್ಲಿ half the period ಅಂದ್ರೆ 1 over t by 2 ಅಂತ ಆಗುತ್ತೆ. Therefore, 2 by t integral 0 to t f of t dt ಅಂತ ಆಗುತ್ತೆ. an ಅನ್ನೋದು 1 by pi integral -π to +π ಅಂತ ಇರ್ತಿತ್ತಲ್ಲ, ಅದು ಇವಾಗ 1 divided by half the period ಆಗುತ್ತೆ. So pi is half the period. Therefore 1 divided by 2 by t. Therefore again, sorry, t by 2. Therefore again an is equal to 2 by t integral 0 to t f of t cos n omega t dt ಅಂತ ಆಗುತ್ತೆ. And similarly, bn ಅನ್ನುವಂಥ Fourier constant 2 by t integral 0 to t f of t sin n omega t dt ಅಂತ ಆಗುತ್ತೆ. So these become the new equations. This is about handling the periodic functions in the time domain. So ಇನ್ನೊಂದ್ಸಲ quickly run through ಮಾಡ್ತೀನಿ ನೋಡಿ. Most signals that are produced in daily life, they are time dependent signals. We plot a graph of amplitude against time, we get the time domain signals in the time domain. These signals in the time domain can also be periodic. If they are periodic, if the frequency is f is equal to 1 by t, angular frequency becomes omega equal to 2 pi by t or equal to 2 pi f. Therefore, what happens? The figure above, the sine function that I have represented here, can simply be represented as sine of omega t, which is sine of 2 pi by t into t. Therefore, sine of 2 pi ft. Therefore, sine of n pi f sine of n omega t ಅಂತ ನೀವು ತಗೊಂಡ್ರೆ, sine of nt ಅಂತ ನಾವೇನು ಇದುವರೆಗೂ ಯೂಸ್ ಮಾಡ್ತಿದ್ವಿ, ಅದು sine of n omega t ಆಗುತ್ತೆ. cos nt ಅಂತ ಕರಿತಾ ಇದ್ದದ್ದು cos n omega t ಆಗುತ್ತೆ. Therefore, the limit of integration -π to +π ಇದ್ದಿದ್ದು 0 to t ಆಗುತ್ತೆ. Therefore, the Fourier function takes this form. f of t is equal to a0 by 2 sigma n equals 1 to infinity an cos n omega t plus sigma n equals 1 to infinity bn sin omega t, and the Fourier coefficients take the form like this. a0 is equal to 2 by t integral 0 to t f of t dt. an is equal to 2 by t integral 0 to t f of t cos n omega t dt, and bn is equal to 2 by t integral 0 to t f of t sin n omega t dt. So idu handling signals in the time domain. Now we come to change of scale. ಏನು change of scale ಅಂದ್ರೆ ಅಂತ ಸ್ವಲ್ಪ ನಿಧಾನಕ್ಕೆ ನೋಡೋಣ. We have the functions sin x, sin 2x, sin 3x, etc. cos x, cos 2x, cos 3x, etc. And we know that sin x and cos x functions have a period equal to p given by 2 pi. So, therefore, sin 2x will have the period 2 pi by 2. Therefore, p by 2. Sin function ಗೆ p ಆದರೆ period, sin 2x ಗೆ p by 2 ಆಗುತ್ತೆ. sin 3x ಗೆ 2 pi by 3 ಅಥವಾ p by 3 ಅಂತ ಆಗುತ್ತೆ. sin ax ಅಂತ ತಗೊಂಡ್ರೆ 2 pi by
ಎ ಅದೇ ಲಾಜಿಕ್ ಬಳಸಿದ್ರೆ ಪಿ ಬೈ ಎ ಅಂತ ಆಗುತ್ತೆ. ಸಿಮಿಲರ್ಲಿ ಕಾಸ್ ಎ ಎಕ್ಸ್ ಅನ್ನೋ ಫಂಕ್ಷನ್ ನಾವು ಕನ್ಸಿಡರ್ ಮಾಡಿದ್ರೆ ಅದು 2π by a ಅಥವಾ ಸಿಂಪ್ಲಿ p by a ಅಂತ ಆಗುತ್ತೆ. Therefore, if you now consider a function f of x which has a period t, and if f of ax is a periodic function not equal to 0, then what happens is, and if p by a ಆಗುತ್ತೆ ಅದರ ಪೀರಿಯಡ್. ಅದೇ ತರ ನೀವು ಒಂದು ಫಂಕ್ಷನ್ ಅನ್ನ f of x is periodic with a period p ಅಂತ ತಗೊಂಡಾಗ f of x by b ಆಗ್ಬಿಟ್ರೆ ಅದು ಇಲ್ಲಿ ನೋಡಿ f of ax ಇದೆ, ಅದಕ್ಕೆ ಪೀರಿಯಡ್ p by a ಆಯ್ತು. ನಾವು ಮುಂಚೆ ನೋಡಿದ ಹಾಗೆ cos ax 2π by a, therefore p by a ಪೀರಿಯಡ್ ಆಗುತ್ತೆ. ಇಲ್ಲಿ ನೀವು f of x ಅನ್ನೋ ಬದಲಿಗೆ f of x by b ಅಂತ ತಗೊಂಡ್ಬಿಟ್ರೆ where b is not equal to 0, it becomes a periodic function whose period is now not just p but pp. So ಅಲ್ಲಿ ಏನಾಯ್ತು, ಟೈಮ್ ಪೀರಿಯಡ್ ಆಫ್ ದಿ ಫಂಕ್ಷನ್ ಮಲ್ಟಿಪ್ಲೈ ಆಯ್ತು. In other words, it has been scaled up. This is called as change of scale. ಇಲ್ಲೂ ಕೂಡ ನೀವು ತಗೊಳ್ಬಹುದು, ಪಿ ಬೈ ಎನು ಕೂಡ ನೀವು ಚೇಂಜ್ ಆಫ್ ಸ್ಕೇಲ್ ಅಂತಲೇ ತಗೋಬಹುದು, ವೇರ್ ಆಕ್ಚುಲಿ ದ ಪೀರಿಯಡ್ is now shrinking. On the other hand, if a function f of x is a periodic function with a period p, then f of x by b ಆಗ್ಬಿಟ್ರೆ ಆಗೇನಾಗುತ್ತೆ, ಪೀರಿಯಡ್ b ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ, ಪೀರಿಯಡ್ b ಟೈಮ್ಸ್ ಸ್ಕೇಲ್ ಅಪ್ ಆಗುತ್ತೆ. ಅದನ್ನ ನಾವು ಚೇಂಜ್ ಆಫ್ ಸ್ಕೇಲ್ ಅಂತ ಕರಿತೀವಿ. ಸೊ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಇದೆ, ಇರಲಿ ತೊಂದರೆ ಇಲ್ಲ. ನಾವು ವಿ ಕ್ಯಾನ್ ಗೋ ಅಹೆಡ್. ಇಟ್ಸ್ ದ ಸೇಮ್ thing that I was talking about, nothing new here. Now with this background, we can try and see if we can do the Fourier series of some popular types of waves. Now first to start with, now square wave ತಗೋಬಹುದು. ಸ್ಕ್ವೇರ್ ವೇವ್ ಅಂದ್ರೆ ಎಲ್ಲಿ ನಿಮಗೆ ಜಾಸ್ತಿ ಗಮನಿಸ್ತೀರಾ ನೀವು ಸ್ಕ್ವೇರ್ ವೇವ್ಸ್ ನ? You will find a square wave in all timing signals. ನಿಮ್ಮ ಕ್ಲಾಕ್ ಇದೆಯಲ್ಲ ಕಂಪ್ಯೂಟರ್ಸ್ ಅಲ್ಲಿ ನಿಮ್ಮೆಲ್ಲ ಆಪರೇಷನ್ಸ್ ಅನ್ನು ಮ್ಯಾನೇಜ್ ಮಾಡಲಿಕ್ಕೆ, ಸಿಂಕ್ರನೈಸ್ ಮಾಡಲಿಕ್ಕೆ ಒಂದು ಕ್ಲಾಕ್ ಇರುತ್ತೆ. 25 ಕಿಲೋಹರ್ಟ್ಸ್, 25 ಮೆಗಾಹರ್ಟ್ಸ್ ಆರ್ ಮೋರ್. ಆ ಥರದ ಕ್ಲಾಕ್ ಇದೆಯಲ್ಲ, ಅದು ನಥಿಂಗ್ ಬಟ್ ಎ ಡಿವೈಸ್ ವಿಚ್ ಪ್ರೊಡ್ಯೂಸಸ್ ಸ್ಕ್ವೇರ್ ವೇವ್ ಪಲ್ಸಸ್ ಆಫ್ ಎ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ. ಫಾಸ್ಟರ್ ದ ಕಂಪ್ಯೂಟರ್, smaller the period of this clock. So a certain number of, let us say, ಸೆಕೆಂಡಿಗೆ 1000 ಟೈಮ್ಸ್ ಈ ಸ್ಕ್ವೇರ್ ವೇವ್ ರಿಪೀಟ್ ಆಗಬೇಕು ನೀವು ಅನ್ಕೊಂಡ್ರೆ 1000 ಆದ ತಕ್ಷಣ ನಮ್ಮ ಡಿಜಿಟಲ್ ಸರ್ಕ್ಯೂಟ್ 1 ಸೆಕೆಂಡ್ ಆಗಿದೆ ಅನ್ನೋ ತರ ಟೈಮ್ ಅನ್ನ ರೆಕಾರ್ಡ್ ಮಾಡುತ್ತೆ. ಈ ಒಂದು ಸ್ಕ್ವೇರ್ ವೇವ್ 1000 ಟೈಮ್ಸ್ ರಿಪೀಟ್ ಆದ್ರೆ ಆ ರೀತಿ ನೀವು ಈ ಸ್ಕ್ವೇರ್ ವೇವ್ಸ್ ಅನ್ನ ಟೈಮಿಂಗ್ ಸಿಗ್ನಲ್ಸ್ ಗೆ ಬಳಸ್ಕೋಬಹುದು ಮುಖ್ಯವಾಗಿ. ಅಂಡ್ ಹೌ ಡು ಯು ಜನರೇಟ್? ಯು ಕ್ಯಾನ್ ಜನರೇಟ್ ಬೈ several techniques. Now, a square wave is a non-sinusoidal periodic function in which the amplitude alternates at a steady frequency between a fixed minimum and maximum values with the same duration at minimum and maximum. ಅಂದ್ರೆ ಸಿಮೆಟ್ರಿಕ್ ಆಗಿದೆ ಅಂತ ಆಯ್ತು. ಇಲ್ಲಿ ನಾವು ಗಮನಿಸೋ ಹಾಗೇನೆ ಈ ಟೈಮ್ ಪೀರಿಯಡ್ ಎಷ್ಟಪ್ಪ ಅಂತ ನೀವು ನೋಡ್ಕೊಂಡ್ರೆ t/2, ಅಷ್ಟೇ t/2 ಸೆಕೆಂಡ್ಸ್ಗೆ ಇದು ಮಿನಿಮಮ್ ಅಲ್ಲಿ ಇರುತ್ತೆ, ಇದು ಮ್ಯಾಕ್ಸಿಮಮ್ ಅಲ್ಲಿ ಇದೆ t/2 ಸೆಕೆಂಡ್ಸ್, ಇದು t/2 ಸೆಕೆಂಡ್ಸ್ ಮಿನಿಮಮ್ ಅಲ್ಲಿ ಇದೆ. ಅಂಡ್ ದ ಟ್ರಾನ್ಸಿಷನ್ ಬಿಟ್ವೀನ್ ಮ್ಯಾಕ್ಸಿಮಮ್ ಟು ಮಿನಿಮಮ್ ಇದೆಯಲ್ಲ, ದ ಫಾಲ್ ಬಿಟ್ವೀನ್ ಮ್ಯಾಕ್ಸಿಮಮ್ ಟು ಮಿನಿಮಮ್, ಅದು ಐಡಿಯಲ್ ಸ್ಕ್ವೇರ್ ವೇವ್ ನಲ್ಲಿ ಇನ್ಸ್ಟಂಟೇನಿಯಸ್ ಆಗಿರುತ್ತೆ. ನೋಡಿ ನಮ್ ಗ್ರಾಫ್ ಅಲ್ಲಿ ನಾವು ಸಡನ್ ಆಗಿ ಅದು ಮಿನಿಮಮ್ ಬಿದ್ದ ಹಾಗೆ ತೋರಿಸ್ತಾ ಇದ್ದೀವಿ. ನಾರ್ಮಲಿ ಏನಾಗುತ್ತೆ, ನೀವು ಡಿಫರೆನ್ಶಿಯೇಟರ್ ಇಂಟಿಗ್ರೇಟರ್ ಸರ್ಕ್ಯೂಟ್ಸ್ ಏನಾದ್ರು BSc ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ you will see that the square wave takes some time to go to the peak. ಇಲ್ಲಿ ಹೇಗೆ ಸಡನ್ ಆಗಿ ಫಾಲ್ ಆಗಿದೆ, ಹೇಗೆ ಸಡನ್ ಆಗಿ ರೈಸ್ ಆಗಿದೆ, ಆ ತರ ಆಗೋದಿಲ್ಲ. This is an ideal situation that we have taken. So for an ideal square wave, the transition between minimum and maximum values is instantaneous, as we can see here. The duty cycle ratio of the high period to the total period of the pulse of the wave
is 50%, which indicates that the pulse height as well as the pulse width, they are equal. Duty cycle ಅನ್ನೋದು pulse width ಗೆ ಸಂಬಂಧಪಟ್ಟಿದ್ದು. ಹೈ ಅಂದ್ರೆ ಪೀಕ್ ಅಲ್ಲಿ ನೀವು ಗಮನಿಸೋ ಹಾಗೆ ಪ್ಲಸ್ ಎ ಒಳಗೆ ಇದು ಎಷ್ಟು ಹೊತ್ತಿರುತ್ತೋ ಪ್ಲಸ್ ಎ ಮೈನಸ್ ಎ ಸೇರಿ ಅದರ ಡಬಲ್ ಟೈಮ್ ಅಲ್ಲಿ ಇರುತ್ತೆ. ದೇರ್ಫಾರ್ ಟೋಟಲ್ ಪೀರಿಯಡ್ 2a ಆದ್ರೆ ಸಾರಿ 2t ಆದ್ರೆ ಪೀಕ್ ಮ್ಯಾಕ್ಸಿಮಮ್ ಅಲ್ಲಿ ಉಳ್ಕೊಳ್ಳುವಂತ ಪೀರಿಯಡ್ t/2 ಆಗುತ್ತೆ. ಅದರಿಂದ ಪೀಕ್ ಡ್ಯೂಟಿ ಸೈಕಲ್ ಅಂತ ನಾವೇನ್ ಕರಿತೀವಿ ಅದು 50% ಆಗುತ್ತೆ ಸ್ಕ್ವೇರ್ ವೇವ್ಗೆ. ಸೊ ಈ ತರದ ಸ್ಕ್ವೇರ್ ವೇವ್ ನೀವು ನೋಡಿದ್ರೆ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ f of t is equal to a when 0 is less than t/2, and f of x is equal to f of t is equal to minus a when t/2 is less than capital T. Capital T is the period. So this defines the square wave function. Now, if you want to do the Fourier series for the square wave, then what you have to do? First, we write out the equation. Maybe we can call it as 1 actually. F of t therefore is equal to a0/2 plus sigma n equals 1 to infinity an cos n omega t plus sigma n equals 1 to infinity bn sin omega t ಅಂತ ಆಗುತ್ತೆ. ಈಗ therefore, since the function is symmetric about the origin, square wave is symmetric about the origin. As you can see here, E half esto adra mirror image A half. So it is symmetric about the origin, therefore it's an odd function. Since it is an odd function, ಇನ್ನೊಂದು ರೂಲ್ ಉಂಟು, ಅದನ್ನು ನಾನು ಹೇಳಕ್ ಮುಂಚೆ ಬಳಸ್ಕೊಂಡಿದ್ದೀನಿ, ಡಿಗ್ರಿಯಲ್ಲಿ ಹೇಳಿದ್ರು ಅಂತ ಅನ್ಸುತ್ತೆ. ಫಾರ್ ಅನ್ ಆಡ್ ಫಂಕ್ಷನ್ ಬೋತ್ a0 and an will be 0. So therefore, if you analyze a square wave, you will get only sine terms. You will not get the constant or the cosine term. Therefore, we need to only evaluate bn. ನೀವು ಬರೀ bn ಅನ್ನು evaluate ಮಾಡಕ್ ಹೋದ್ರೆ ಅದರ ಬೆಲೆ ಏನಪ್ಪಾ ಅಂತಂದ್ರೆ 2/t integral 0 to t f of t sin n omega t dt. Therefore, that's equal to 2/t into 0 to t/2 ಇಲ್ಲಿ a ಆಗಿದೆ ಆಂಪ್ಲಿಟ್ಯೂಡ್. ಸೊ ಹೋಲ್ ಪೀರಿಯಡ್ ಅಲ್ಲಿ 2a ಆಗುತ್ತೆ. ಸೊ 2a sin n omega t dt ಆಗುತ್ತೆ. ಸೊ ನೀವು ಅದನ್ನ ಇಂಟಗ್ರೇಟ್ ಮಾಡ್ತು ಅಂತಂದ್ರೆ ಯು ಗೆಟ್ 4a/t. ಇಂಟಗ್ರೇಟ್ ಮಾಡ್ತು ಅಂದ್ರೆ ಮೈನಸ್ ಕಾಸ್ n omega t by n omega ಅಂತ ಬಂತು. ನೀವು ಒಮೆಗಾಗೆ t/2 ಹಾಕೋದಾದ್ರೆ ಒಮೆಗಾ ಈಸ್ 2π/t. ಸೊ 2π/t into t/2 ಅಂತಂದ್ರೆ I think you get an n pi. So 4a/n omega t into minus cos 2n pi t/t to be evaluated between 0 and t/2 ends up with 2a/n pi into 1 minus cos n pi. So bn is equal to therefore n odd ಆದ್ರೆ ಏನಾಗುತ್ತೆ ಅಂತ ನೋಡೋಣ. n odd ಆದಾಗ 1 minus cos 3π 5π ಹತ್ರ ಆಗ್ಬೋದು. ಆಗ ಏನಾಯ್ತು ಅಂತಂದ್ರೆ 1 minus of n pi will be 1 ಅಲ್ವಾ? ಬಿಕಾಸ್ ಇಲ್ಲ, n pi will be -1. ಸೊ 1 minus of -1 ಆಗುತ್ತೆ. ಸೊ ಈ ಟರ್ಮ್ 2 ಆಗುತ್ತೆ. therefore bn ಅನ್ನೋದು 4a/n pi ಆಗುತ್ತೆ if n is odd. if n is even, then this is cos 2π ಆಗುತ್ತೆ. cos 2π ಆಯ್ತು ಅಂತಂದ್ರೆ 1 ಆಯ್ತು. 1 minus 1 ಅಂದ್ರೆ ವ್ಯಾನಿಶ್ ಆಯ್ತು. 4π 6π ಎಲ್ಲಕ್ಕೂ ಇದೇ ಗತಿ. therefore these sine terms will exist only if bn is odd. Sorry, n is odd. Therefore, how do you sum up the series now? You can sum up the series like this. f of t is equal to sigma n bn sin n omega t, that is equal to 4a/pi sigma n equals 135 etc. sin n omega t by n.
ಸೊ ಸೈನ್ ಎನ್ ಒಮೆಗಾ ಟಿ ಬೈ ಎನ್ ಅಂತ ನೀವು ತಗೊಂಡ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಎಫ್ ಆಫ್ ಟಿ ಇಸ್ ಈಕ್ವಲ್ ಟು 4a by pi ಸೈನ್ ಒಮೆಗಾ ಟಿ ಫಸ್ಟ್, ಆಮೇಲೆ n ಈಕ್ವಲ್ಸ್ 3 ಆಗುತ್ತೆ. ಸೊ ಸೈನ್ 3 ಒಮೆಗಾ ಟಿ ಬೈ 3 ಪ್ಲಸ್ ಸೈನ್ 5 ಒಮೆಗಾ ಟಿ ಬೈ 5 ಪ್ಲಸ್ ಸೊ ಆನ್ ಅಂತ ಬರುತ್ತೆ. ಸೊ ದಿಸ್ ವಿಲ್ ಬಿಕಮ್ ದಿ ಫೈನಲ್ ಸೀರೀಸ್. ಕ್ವಿಕ್ಲಿ ಇನ್ನೊಂದ್ಸಲ ನೋಡೋಣ ಈ Fourier ಸೀರೀಸ್ ನ. We are interested in getting the Fourier series representation of the square wave. The square wave can be represented by an equation of this type: f of t is equal to a in the interval 0 less than t less than t by 2. F of t is equal to minus a when t by 2 is less than t less than capital T. So first half alli a, next half alli minus a anta agutte. And since this function is symmetric about the origin, this is a odd function, and there is a theorem which says that for an odd function both a0 and an are 0. Therefore we only need to evaluate the bn term. Therefore the bn term is given by 2 by t integral 0 to t f of t sin n omega t dt. That's equal to therefore 2 by t into ಹೇಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಒಂದು ಫುಲ್ ಪೀರಿಯಡ್ ಅಲ್ಲಿ 2a ಆಗುತ್ತದು ಸ್ಪ್ಯಾನು. ಸೊ 2 into 0 t by 2 a sin n omega t dt. That becomes therefore 4a by t minus cos n omega t by n omega to be evaluated between 0 and t by 2. So 4a by n omega t into minus cos of n into omega t ಗೆ 2 pi by capital T ಬರ್ಕೊಂಡಿದ್ದೀನಿ. So simplify ಮಾಡ್ಕೊಂಡ್ರೆ it turns out that this bn will be equal to 2a by n pi into 1 minus cos n pi. So the fate of this expression bn will therefore now depend upon whether n is even or odd. If n is odd, then this term becomes 2a by n pi into 1 minus cos of an odd number of pi's. An odd number of pi's gives you, for the cosine function, a value minus 1. So 1 minus of minus 1 becomes plus 1. Therefore, the bn term becomes 4a by n pi, whatever is the value of n. On the other hand, when n becomes even, this gives you cos 2 pi, cos 4 pi, cos 6 pi, like that. Cos 6 pi is a positive number, 1. So 1 minus 1 will be a 0. Therefore, you will be left with 0 for bn. Therefore, in the Fourier series representation of the square wave, you will have only odd numbered sine functions, nothing else. So f of t is equal to sigma n equals 1 to infinity bn sin n omega t. That's equal to 4a by pi sigma n equals 135 etc. sin n omega t by n ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4a by pi into sin omega t plus sin 3 omega t plus sin 5 omega t etc. ಅಂತ ಬರುತ್ತೆ. So if you are looking at this series, now you may start wondering, ಅಲ್ಲ ಒಂದು ಯಾವುದೋ ವಿಚಿತ್ರವಾಗಿ ಒಂದು ಸ್ಕ್ವೇರ್ ವೇವ್ ಅಂತ ತಗೊಂಡೋಗಿ ಅದನ್ನ ನಾವು ಸೈನ್ ಟರ್ಮ್ಸ್ ನಲ್ಲಿ ಬರೆದ್ರೆ ಏನು ಉದ್ಧಾರ ಆಗುತ್ತೆ ಅಂತ. ಆದ್ರೆ ನೀವು ಇಲ್ಲಿ ಬಂದು ಒಂದು ಆನಿಮೇಷನ್ ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ನೀವು ಆನಿಮೇಷನ್ ನೋಡಿದ್ರೆ you will see how if you go on adding cosine terms, you may end up with an idea where you get the ಇಟ್ಕೊಂಡಿದ್ನಲ್ಲ ಇಲ್ಲಿ, ಐ ಥಿಂಕ್ ತೆಗೆದುಬಿಟ್ಟೆ ಅನ್ಸುತ್ತೆ. ಮೋರ್ I'm getting a signal that this meeting will be over in 10 minutes. So let me not go for the screen. So let me not go for the video. I will just go for another term. Iga, I will go for the
Fourier series representation of a triangular wave. Next ನಾನು ನಿಮಗೆ ನೋಟ್ಸ್ ಕಳಿಸಿದಾಗ ಅದರಲ್ಲಿ ಇದು ಕೊಡ್ತೀನಿ, ಲಿಂಕ್ ಕೊಡ್ತೀನಿ. You can see the video. Now we go to a triangular wave. A triangular wave can be generated with a simple circuit using an oscillator. Probably you have done it. A function generator produces triangular waves. These are fine. These are not of importance to us. A triangular wave is a periodic wave which can be defined as y equals 0 at t equals 0, y equals a, that's the maximum amplitude when t equals t by 2, and again y equals 0 at t equals capital T, which is the period. This is a pattern, therefore, that repeats with a period of t. Now, the wave, if you look at it, it is symmetric about the y-axis, therefore it is even. ನೀವು ಇದನ್ನ ಫ್ಲಿಪ್ ಮಾಡಿದ್ರೆ ಡಿ ನ ತಗೊಂಡ್ಬಂದು ಹೋಗಿ ಸೇರಿಸಿದ್ರೆ ಒಂದ್ರ ಮೇಲೆ ಒಂದು ಕೂತ್ಕೊಳ್ತವೆ ಈ ವೇವ್ಸ್, ಈ ಎರಡು ಟ್ರಯಾಂಗಲ್ಸ್. ಅದರಿಂದ ಇಟ್ is symmetric about the y-axis, therefore it is an even function. So there is a theorem which tells you that for an even function Vn is 0. Therefore the Fourier series consists of only y is equal to a0 by 2 plus sigma n equals 1 to infinity an cos omega t. So ಯಾವ್ದಾದ್ರು ಒಂದು ಈ ಪರ್ಟಿಕ್ಯುಲರ್ ಪಿಕ್ಚರ್ ಅಲ್ಲಿ ಮಿಡ್ ಪಾಯಿಂಟ್ ಒಂದಂತ ಪಾಯಿಂಟ್ ಬಿಟ್ವೀನ್ 0 and t by 2 ತಗೊಂಡ್ರೆ ಇದು ಮತ್ತು ಇದು ಸಿಮಿಲರ್ ಟ್ರಯಾಂಗಲ್ಸ್ ಆಗುತ್ತೆ. ಇದು ಮತ್ತು ಇದು ಸಿಮಿಲರ್ ಟ್ರಯಾಂಗಲ್ಸ್ ಆದಾಗ I can go to the conclusion that y by t is equal to y ಇದೆಯಲ್ಲ ಇದು y by t is equal to a by t by 2 ಅನ್ನೋ ಕನ್ಕ್ಲೂಷನ್ ಮಾಡಬಹುದು from the properties of similar triangles. Sorry, from the properties of similar triangles you can say y by t is equal to a by t by 2 athwa y is equal to 2at by capital T. This is for 0 less than t less than t by 2. ಫಸ್ಟ್ ಭಾಗಕ್ಕೆ ಅದೇ ತರ ನೀವು ಮಾಡಿದ್ರೆ therefore a0 evaluate ಮಾಡ್ಲಿಕ್ಕೆ ಹೊರಟ್ರೆ ಕಾಣುತ್ತಲ್ಲ ಸ್ಕ್ರೀನು. ಲೆಟ್ ಮಿ ಜಸ್ಟ್ widen it a bit. Yeah, a0 therefore is equal to, as usual, 2 by t integral 2 into 0 to t by 2 y dt, which is 4 by t integral 0 to t by 2 t at by t dt ಅಂತ ಆಗುತ್ತೆ. So 8a by t square into t square by 2 between 0 and t by 2. This will be a0. So evaluate ಮಾಡಿದ್ರೆ ಏನಾಗುತ್ತೆ, 8a by t square into t ಗೆ ನೀವು t by 2 ಹಾಕಿ ಸ್ಕ್ವೇರ್ ಮಾಡ್ತು ಅಂದ್ರೆ 16 ಆಗುತ್ತಾ, 4 ಆಗುತ್ತೆ. So this ultimately turns out to be equal to a. Now we have to evaluate an. An is equal to 4 by t integral 0 to t by 2 y is equal to 2at by t, the function, into cos n omega t dt. That's equal to therefore 8a by t square ಇದು t by 2 ಅಲ್ಲ, 8a by t square, ಯಾಕಂದ್ರೆ t into t ಇಲ್ಲೇ ಇದೆ, 8a by t square into t sin n omega t by n omega plus cos n omega t by n omega into d by dt of this. I think this will be integration by parts ಅನ್ಸುತ್ತೆ. So ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ you find that the an becomes equal to 2a divided by n square plus pi square. 2a divided by n square plus pi square into cos of n pi minus 1 ಅಂತ ಆಗುತ್ತಿದ್ದು integration ಕಂಪ್ಲೀಟ್ ಮಾಡಿದ್ರೆ ಆಗ therefore an is equal to 2a by n square pi square into minus 1 to the power of n minus 1 ಅಂತ ಬರೀಬಹುದು. ಯಾಕಪ್ಪ ಅಂದ್ರೆ cos n pi ಆಡ್ ಆದಾಗ minus 1 ಆಗುತ್ತೆ, ಈವನ್ ಆದಾಗ ಪ್ಲಸ್ 1 ಆಗುತ್ತೆ. ಸೊ ಈ cos n pi ಫ್ಯಾಕ್ಟರ್ ಅನ್ನ ನಾವು minus 1 to the power of n ಅಂತ ಎವ್ಯಾಲ್ಯೂಯೇಟ್ ಮಾಡ್ಕೋಬಹುದು. therefore this minus 1 ಅಂದಾಗ an ಅನ್ನೋದು ಈವನ್ ಬಂದಾಗ n ಈವನ್ ಆದಾಗೆಲ್ಲ ಇದು ಪ್ಲಸ್ 1 ಆಗುತ್ತೆ, ಇದು minus 1 ಆಗುತ್ತೆ, therefore 0 ಆಗುತ್ತೆ. an ಅನ್ನೋದು n ಅನ್ನೋದು ಆಡ್ ಆದಾಗೆಲ್ಲ ಇದು minus 2 ಆಗುತ್ತೆ. therefore you end up with an an which is minus 4a by n square pi square. So only the odd harmonics are present and no sine terms are present. Therefore
the function now becomes y is equal to a by 2 in minus 4a by lambda square sigma n equals 1, 2, 3, etc. cos n omega t by n square ಅಂತ ಆಗುತ್ತೆ ಈ ಸೀರೀಸ್. cos n omega t by n square ಅಂತ ಹೇಳಿದಾಗ ನೀವು ಟರ್ಮ್ಸ್ ಹಾಕ್ತಾ ಹೋದ್ರೆ y is equal to a by 2 minus 4a by pi square into cos n omega t plus cos 3 omega t by n square is 3 square plus cos 5 omega t by 5 square that is 25 plus cos 7 omega t by 49 etc. ಅಂತ ಬರುತ್ತೆ. Therefore, ultimately, this is going to be the Fourier series expression for the triangle wave. Now the trouble is, I wanted to show you the videos how if you add more number of sine and cosine terms from sine waves, you approach the triangle or square or whatever other wave you are trying to represent. Unfortunately, ಅದಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ ಅಟ್ಲೀಸ್ಟ್ ಪಿಕ್ಚರ್ ಅಲ್ಲೂ ಕೂಡ ತೋರ್ಸಕ್ ಆಗ್ತಿಲ್ಲ ನಂಗೆ. ಅದನ್ನ ನಾನು ವಿಡಿಯೋ ಲಿಂಕ್ ಹಾಕ್ತೀನಿ ನಿಮಗೆ ಈ ನೋಟ್ಸ್ ಜೊತೆ, that you can see. I think I'll be running out of time soon. Therefore, let me stop sharing. As usual, attendance ನೀವು ಒಂದು ಕ್ಲಿಕ್ ಮಾಡ್ಕೊಂಬಿಡಿ. ಆಗುತ್ತೆ ನಿಮ್ಗೆ ಕಾಣುತ್ತಾ? ಹಾ ಸರ್ ಕಾಣುತ್ತೆ. ಓಕೆ ಓಕೆ, ಅಟೆಂಡೆನ್ಸ್ ನೀವೇ ಕ್ಲಿಕ್ ಮಾಡ್ಕೊಂಬಿಡಿ. ಇಲ್ಲಿಗೆ ಸ್ಟಾಪ್ ಮಾಡೋಣ. ಐ ಥಿಂಕ್ ಇವತ್ತು ತರ್ಸ್ಡೇ ಅಲ್ಲ, ಸ್ಯಾಟರ್ಡೇ ಒಂದು ಕ್ಲಾಸ್ ಹಾಕ್ಬೋದಾ? ಹಾ ಸರ್ ಓಕೆ. ಸ್ಯಾಟರ್ಡೇ ನಾನು ಸ್ವಲ್ಪ ನೋಡೋಣ, ಟೈಮಿಂಗ್ ಸ್ವಲ್ಪ ಡಿಸೈಡ್ ಮಾಡಿ ಹೇಳ್ತೀನಿ, ಹಾಕ್ತೀನಿ ಇನ್ವೈಟ್. ಸದ್ಯಕ್ಕೆ ಸ್ಟಾಪ್ ಮಾಡೋಣ. ಲೆಟ್ ಅಸ್ ಸಿ. ಓಕೆ, ಥ್ಯಾಂಕ್ಸ್ ಫಾರ್ ಪೇಷಂಟ್ ಹಿಯರಿಂಗ್. ಒಂದು ಯಾವ್ದಾದ್ರು ಸೆಷನ್ ಹಾಕ್ಬಿಟ್ಟು ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಮಾಡೋಣ. ಆಮೇಲಿಂದ ಡೌಟ್ಗಳು ಕ್ಲಿಯರ್ ಮಾಡಕ್ ಒಂದು ಸೆಷನ್ ಹಾಕ್ಬೋದು. ನಿಧಾನವಾಗಿ ನೋಡೋಣ ಅದನ್ನ. ಸೊ ಥ್ಯಾಂಕ್ಸ್ ಫಾರ್ ಪೇಷಂಟ್ ಹಿಯರಿಂಗ್ ಅಂಡ್ ಯುವರ್ ಪ್ರೆಸೆನ್ಸ್ ಹಿಯರ್. ಸೆಂಡ್ ಮಾಡಿ ಲೆಟ್ ಮಿ ಕನ್ಕ್ಲೂಡ್ ಹಿಯರ್. ಏನಮ್ಮ ಸರ್, ಲಿಂಕ್ ಒಂದು ಸೆಂಡ್ ಮಾಡಿದ್ದೀರಾ ಸರ್? ಅದು ಆಪ್ ಪ್ರಾಕ್ಟಿಕಲ್ಸ್. ಹಾ, ಅದು ಬಿ ಎಸ್ ಇದೆ ಎಲ್ಲಾನು. ಇಲ್ಲ ಬಿ ಎಸ್ ಇದೆ. ನಿಮಗ್ ಬಂದ್ಬಿಟ್ಟಿದ್ಯಾ ಬೈ ಮಿಸ್ಟೇಕ್? ಹಾ, ನಾನು ಆ ಇನ್ವೈಟ್ ಹಾಕಕ್ಕೆ ಅಂತ ಇನ್ವೈಟ್ ನ ಕಾಪಿ ಮಾಡ್ಕೊಂಡು ಇವತ್ ಮತ್ತೆ ಹಾಕೋಣ ಅಂತ ಹೋದಾಗ ಅದು ಬಂದ್ಬಿಡ್ತು. ಅನ್ಫಾರ್ಚುನೇಟ್ಲಿ ಸಂಬಂಧ ಇಲ್ಲ. ಅದು ನಿಮ್ಗೆ ಯೂಸ್ ಆಗೋದಾದ್ರೆ ಯೂಸ್ ಮಾಡ್ಬೋದು, ಬಟ್ ನಿಮ್ಗೆ ಇಲ್ಲ ಅನ್ಸುತ್ತೆ ಅಲ್ವಾ? ಥರ್ಡ್ ಸೆಮ್ ಅಲ್ಲಿ ಇದೆ, ಇದ್ರಲ್ಲಿ ಇಲ್ಲ. ಸೊ ನಿಮ್ಗೇನ್ ಯೂಸ್ ಇಲ್ಲ, ಅದು ಬೈ ಮಿಸ್ಟೇಕ್ ಬಂದಿರೋ ಅಂತ ಲಿಂಕ್ ಅಷ್ಟೇ. ಇಗ್ನೋರ್ ಮಾಡ್ಬೋದು ಅದನ್ನ. ಓಕೆ, ಥ್ಯಾಂಕ್ ಯು ವೆರಿ ಮಚ್.